ಏಯ್ ಕರಿಬೇಕು, ಏನ್ ಸಿನ್ಸಿಯರ್ ಆಗಿ ಲೆಕ್ಚರರ್ ಹೇಳೋ ಪಾಠ ಕೇಳೋರ್ ತರ ಪೋಸ್ ಕೊಡ್ತಾ ಇದ್ಯಾ? ಈ ಆಟ ಎಲ್ಲ ನಮ್ಮ ಹತ್ರ ಹೇಳ್ಕೊಳ್ಬೇಡ. ಸುಮ್ಮನಿರು ಕಾಟಪ್ಪ, ನನ್ ಪಾಠ ಕೇಳಿಲ್ಲ ಅಂದ್ರೆ ಏನು ಅರ್ಥ ಆಗಲ್ಲ. ನನ್ ಕೇಳಿಸ್ಕೊಬೇಕು, ಪ್ಲೀಸ್ ಕಾಟ ಕೊಡ್ಬೇಡ. ಕಾಟ ಕೊಡಕ್ಕೇನೆ ನಾನು ಹುಟ್ಟಿರೋರು. ನೀನ್ ಇಷ್ಟೊಂದೆಲ್ಲ ಡೌ ಡಚಾ ಕೊಡ್ದಾದ್ಮೇಲೂ ನಾನ್ ನಿನಗೆ ಕಾಟ ಕೊಡ್ಲಿಲ್ಲ ಅಂದ್ರೆ ನಮ್ ಗಂಡಸ್ರು ಕಾಂದಾನ್ಗೆ ಅವಮಾನ. ಒಂದು ರಾಕೆಟ್ ಮಾಡ್ಕೊಡ. ಇದ್ಯಾಕೋ ನಂಗೆ ಕೊಡ್ತಾ ಇದ್ಯಾ? ನಿಂಗೆ ಆಡ್ಬೇಕು ಅನ್ನೋ ಆಸೆ ಇದ್ರೆ ಕ್ಲಾಸ್ ಮುಗ್ದ್ಮೇಲೆ ಆಚೆ ಹೋಗಿ ಆಡು. ಆಟಾಡ್ತೀನಿ, ಖಂಡಿತ ಆಟಾಡ್ತೀನಿ, ಆದ್ರೆ ರಾಕೆಟ್ ಜೊತೆ ಅಲ್ಲ, ಈ ಬಿಳಿ ರಾಗಿ ಜೊತೆ. ಆ ರಾಕೆಟ್ ನ ಲೆಕ್ಚರರ್ ಮೇಲೆ ಸಿ. ಏನು ನಾನಾ? ಎಸಿದೆ ಹೋದ್ರೆ ಇಲ್ಲ ಬೇಡ ಬೇಡ ಬೇಡ. ಆ ಭಯ ಸುಮ್ನೆ ಹೇಳಿದಷ್ಟು ಮಾಡ. ಬೇಡ ಕಣು, ಸಿಕ್ಕಾಕೊಂಡ್ರೆ ಒಂದ್ ದೊಡ್ಡ ಸೀನ್ ಆಗುತ್ತೆ. ಸೀನ್ ಆಗ್ಲಿ ಅಂತಾನೆ ಮಾಡ್ತಿರೋದು. ಇವತ್ತಿನ ಎಪಿಸೋಡ್ ಅಲ್ಲಿ ನೀನೇ ಹೈಲೈಟ್. ಯಾರು ಎಸ್ತೀವಿ ರಾಕೆಟ್ನ? ನಿಮ್ಮನ್ನೇ ಕೇಳ್ತೇವೆ, ಯಾರು ಹೇಳಿ? ಅಲ್ಲ, ನೀವೆಲ್ಲ ಏನೀಗ ಕಾಲೇಜಿಗೆ ಬರ್ತೀರಾ? ನಿಮ್ಮನ್ನ ನೀವು ಏನು ಸ್ಕೂಲ್ ಮಕ್ಕಳು ಅಂತ ಅನ್ಕೊಂಡಿದೀರಾ? ಸಾರ್ ನೋಡಿದ್ರೆ ನಮ್ ಭವಿಷ್ಯ ಚೆನ್ನಾಗಿರ್ಲಿ ಅಂತ ಅಷ್ಟು ಕ್ಲೀನ್ ಆಗಿ ಪಾಠ ಮಾಡ್ತಿದಾರೆ. ನಿಮ್ಗೆಲ್ಲ ಅದೇನ್ ಕೋತಿ ಚೇಷ್ಟ ತರ ಕಾಣಿಸ್ತಾ ಇದ್ಯಾ? ನಮ್ ಬಾಯ್ಸ್ ನೋಡಿ ಶಿಸ್ತಿನ ಸಿಪಾಯಿಗಳ ತರ ಹೇಗ್ ಓದ್ಕೊಳ್ತಾ ಇದೀವಿ. ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ಕ್ಲಾಸಿಂದ ಹೊರಗಡೆ ಹೋಗ್ಬಿಡಿ. ಆದ್ರೆ ನಮ್ಮಂತ ಇನ್ನೋಸೆಂಟ್ ವಿದ್ಯಾರ್ಥಿಗಳಿಗೆ ಮಾತ್ರ ತೊಂದರೆ ಕೊಡ್ಬೇಡಿ. ನಾವು ಓದ್ಬೇಕು, ಲೈಫಲ್ಲಿ ಸೆಟ್ಲ್ ಆಗ್ಬೇಕು ಅಂತ ಅನ್ಕೊಂಡಿದೀವಿ. ಈಗೇನು ಯಾರು ಮಾಡಿದಿರ ಅಂತ ಒಪ್ಕೊಳ್ತೀರಾ ಇಲ್ವೋ? ಇವರು ಈಗೆಲ್ಲ ಹೇಳಿದ್ರೆ ಬುದ್ಧಿ ಕಲಿಯಲ್ಲ ಸರ್. ಏನ್ ಮಾಡ್ಬೇಕು ಅಂದ್ರೆ ಪೇಪರ್ನ ಓಪನ್ ಮಾಡಿ ಸರ್, ಏನಾದ್ರು ಕ್ಲೂ ಸಿಗ್ಬೋದು. ಓಂ ಅಂತ ಬರ್ದಿದೆ ಸರ್. ಓಂ ಅಂತ ಬರೆದು ಪೇಜ್ ನಲ್ಲಿ ಬರೆಯಕ್ ಸ್ಟಾರ್ಟ್ ಮಾಡೋರು ಅಮೂಲ್ಯ ಸರ್. ಅಮೂಲ್ಯ, ಟೂ ಬ್ಯಾಡ್. ನೀನ್ ಇಂತ ಕೆಲಸ ಮಾಡಿದ್ಯಾ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ವೆರಿ ಬ್ಯಾಡ್. ಸಾರಿ ಸರ್, ಬೈ ಮಿಸ್ಟೇಕ್ ಆಗ್ಬಿಡ್ತು. ಮಿಸ್ಟೇಕ್ ಆಗಿ ರಾಕೆಟ್ ಮಾಡಿ ಮೇಸ್ಟ್ರ ಮೇಲೆ ಎಸಿದ್ಯಾ? ಗೆಟ್ ಔಟ್ ಸರ್. ಅದು ಗೆಟ್ ಔಟ್. ನಿಂತ್ಕೋ. ಅಲ್ಲ ಅಮ್ಮು, ನೀನ್ ಇಷ್ಟು ಒಳ್ಳೆ ಸ್ಟೂಡೆಂಟ್, ಇಷ್ಟು ದಿನ ನಿನ್ ಮೇಲೆ ಬ್ಲ್ಯಾಕ್ ಮಾರ್ಕ್ಸೇ ಇರ್ಲಿಲ್ಲ. ಆದ್ರೆ ಇವತ್ತು ಯು ಆರ್ ಬಿಹೇವಿಂಗ್ ಲೈಕ್ ಕೋತಿ. ನಮ್ ಲೆಕ್ಚರರ್ ಆಗಿದ್ದಕ್ಕೆ ಡೀಸೆಂಟ್ ಆಗಿ ಗೆಟ್ ಔಟ್ ಅಂತ ಅಂದಿದ್ದಾರೆ. ಅದೇ ಬೇರೆ ಲೆಕ್ಚರರ್ ಆಗಿದ್ದಿದ್ರೆ ನೀನ್ ಹೊಟ್ಟೆಗೆ ಅನ್ನ ತಿಂತ್ಯಾ ಇಲ್ಲ ಮಣ್ ತಿಂತ್ಯಾ ಅಂತ ಬೈದಿರೋರು. ನೀನ್ ಜುಟ್ಟಿಡ್ಕೊಂಡು ಗೋಡೆಗೆ ಟಪ್ಪ 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 ಅಂತ ಜಜ್ಜಿರೋರು. ಆದ್ರೆ ನಮ್ ಲೆಕ್ಚರರು ದೇವರ ಪ್ರತಿರೂಪ. ಇದೊಂದು ತಪ್ಪನ ನಿಮ್ ಹೊಟ್ಟೆಗೆ ಹಾಕೊಂಡು ಇಲ್ಲೇ ಇರಕ್ ಬಿಟ್ಬಿಡಿ ಸರ್. ಪಾಪಚೆ, ಸ್ಟೂಡೆಂಟ್ ಲೈಫ್ ಹಾಳಾಗುತ್ತೆ. ನೋಡ್ದ ಅಮೂಲ್ಯ, ಒಲ್ಲಬ್ಬ ಎಷ್ಟು ಒಳ್ಳೆ ಹುಡುಗ. ಸಾರಿ ಕೇಳು. ಸಾರಿ ಸರ್. ನನ್ಗಲ್ಲ, ಒಲ್ಲಬ್ಬನ್ ಕೇಳು. ಸಾರಿ ವಲ್ಲಭ, ನಿನ್ ಋಣನ ಹೇಗ್ ತೀರ್ಸ್ಬೇಕು ಅಂತ ಗೊತ್ತಾಗ್ತಿಲ್ಲ. ಒಟ್ನಲ್ಲಿ ಒಂದಲ್ಲ ಒಂದಿನ ತೀರ್ಸ್ತೀನಿ. ಇಟ್ಸ್ ಓಕೆ ಅಮ್ಮು, ಇಟ್ಸ್ ಓಕೆ. ನನ್ ಋಣನ ತೀರ್ಸ್ಲೇಬೇಕು ಅಂತಂದ್ರೆ ಈ ತರ ಬ್ಯಾಡ್ ಬಿಹೇವಿಯರ್ ನ ಇನ್ಮೇಲಿಂದ ಬಿಟ್ಬಿಡು, ಓಕೆ? ಇಲ್ಲ ಅಂದ್ರೆ GS ಆಗಿ ನಿನ್ ಮೇಲೆ ಸಿವಿಯರ್ ಆಕ್ಷನ್ ತಗೊಳ್ಬೇಕಾಗುತ್ತೆ. ಸಿಟ್ ಡೌನ್. ಗಿರಿಜಾ ರೀ, ಹೋದ್ ಕೆಲ್ಸ ಏನಾಯ್ತ್ರಿ? ಒಂದ್ ಸಂತೋಷ ಸುದ್ದಿ ಇದೆ, ಮೊದ್ಲೆಲ್ಲರನ್ನು ಕರಿ. ರಕ್ಷಾ, ಸುಂದ್ರ, ಎಲ್ಲ ಬೇಗ ಬನ್ನಿ.
ಇದು ಸಂತೋಷದ ಸುದ್ದಿ ಅಂತ ಕಣೋ. ಓ ಸಂತೋಷಿದ್ದೀನ. ಏನ್ ಬಾಬಾ? ಈ ಸಲ ಗಣೇಶ ಕೂಡ್ಸೋ ಉಸ್ತುವಾರಿ ಆ ಪುಣ್ಯದ ಕೆಲಸ ನಮಗೆ ಸಿಕ್ಕಿದೆ. ನೀನ್ ಹೇಳ್ದಂಗೆ ಆಯ್ತಲ್ಲೇ. ನಿಜವಾಗ್ಲೂ ನನ್ ಕೈಲಿ ನಂಬಕ್ಕೆ ಆಗ್ತಿಲ್ಲ. ನನ್ಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ. ಹೋದ ವರ್ಷ ಗಣೇಶ ಕೂಡ್ಸಕ್ಕೆ ಎದುರುಗಡೆ ಮನೆಯವ್ರಿಗೆ ಅವಕಾಶ ಸಿಕ್ಕಿದಾಗ ನನ್ನ ಎಷ್ಟೆಲ್ಲ ಹೀಯಾಡ್ಸಿದ್ರು, ಯೋಗ್ಯತೆ ಇಲ್ಲ ಅಂತೆಲ್ಲ ಹೇಳಿದ್ರು. ಆದರೆ ಈ ಸಲ ಕಮಿಟಿಯವರೆಲ್ಲ ಈ ಸಲ ನಂದಣ್ಣನ್ ಕೊಡೋಣ, ಅವನು ಭಕ್ತಿಯಿಂದ ಮಾಡ್ತಾನೆ ಅಂತ ಹೇಳಿದ್ರು. ಈ ಸಲ ಗಣೇಶ ಹಬ್ಬ ಮಾಡಕ್ಕೆ ಸಾಕ್ಷಾತ್ ಗೌರಿಯ ಅನುಗ್ರಹನೇ ನಮಗೆ ಸಿಕ್ಕಿದೆ. ಕೊನೆಗೂ ನಮ್ಮ ಆಸೆನ ಆ ದೇವರು ನೆರವೇರಿಸಿದಾನೆ. ಅವನ ಪೂಜೆನ ಶ್ರದ್ಧೆಯಿಂದ ಭಕ್ತಿಯಿಂದ ಮಾಡ್ಬೇಕು. ಅದ್ರ ಜೊತೆಗೆ ಗಣೇಶನ ತರೋದ್ರಿಂದ ಹಿಡಿದು ಪೆಂಡಾಲ್ ಹಾಕೋದು, ಊಟದ ವ್ಯವಸ್ಥೆ ಮಾಡೋದು, ಚೇರ್ ಹಾಕೋದು, ತುಂಬಾ ಕೆಲಸಗಳಿದೆ. ಮಾಧವನ್ಗೆ ಪೆಂಡಾಲ್ ಹಾಕೋ ವ್ಯವಸ್ಥೆ ಎಲ್ಲ ಕೊಡ್ತೀನಿ. ನೀನು ಮತ್ತೆ ವಲ್ಲಭ ಗಣೇಶನ ತರಬೇಕು. ಕೇಳಿದ್ರಲ್ಲ ಬಾಬಾ, ನೋಡ್ತಾ ಇರಿ, ಒಂದು ಕಲರ್ಫುಲ್ ಗಣೇಶನ ತಂದು ಧಾಮ್ ಧೂಮ್ ಅಂತ ಕೂಡಿಸ್ಬಿಟ್ಟು ಎಲ್ರು ಕಣ್ ಕುಕ್ಬೇಕು, ಹಂಗಪ್ಪ ಮಾಡೋಣ. ಕಲರ್ ಗಣೇಶನ್ ತರಬೇಡ. ಯಾಕೆ ಬಾಬಾ? ಅದೇ ಈಗೆಲ್ಲ ಈಕೋ ಫ್ರೆಂಡ್ಲಿ ಗಣೇಶ ಬರುತ್ತಲ್ಲ, ಅದನ್ನ ತರೋಣ. ಪರಿಸರ ಪ್ರೇಮಿ ಗಣೇಶನ ವಿಗ್ರಹನೇ ತರಬೇಕು. ಇನ್ನು ಕೇಶವಂಗೆ ಊಟದ ವ್ಯವಸ್ಥೆ ಒಪ್ಪಿಸ್ತೀನಿ. ಬಂದವ್ರಿಗೆ ಊಟ ತಿಂಡಿ ಯಾವ್ದ್ರಲ್ಲೂ ಕಡಿಮೆ ಆಗಬಾರ್ದು. ಮಾವ, ನಾನು ಅತ್ತೆ ಸೇರಿ ಪಂಚಕಜಾಯ, ಕಡುಬು, ಮೋದಕ ಇದೆಲ್ಲ ಮಾಡ್ತೀವಿ ಅಲ್ವಾ ಅತ್ತೆ? ಒಂದು ಇಂಪಾರ್ಟೆಂಟ್ ವಿಷಯನೇ ಮರ್ಬಿಟ್ಟಿಲ್ಲ ಬಾಬಾ. ಏನಪ್ಪ? ಆರ್ಕೆಸ್ಟ್ರಾ ಬಾಬಾ. ನೀವು ಅನ್ನಿ, ನಾನು ದೊಡ್ಡಬಳ್ಳಾಪುರದಲ್ಲಿ ಒಂದು ಫೇಮಸ್ ಆರ್ಕೆಸ್ಟ್ರಾದವ್ರಿಗೆ ಹೇಳ್ತೀನಿ, ನಾನೇ ಆ ಸಾಂಗ್ ನ ಲಿಸ್ಟ್ ಮಾಡ್ಕೊಡ್ತೀನಿ. ಅವ್ರು ಹಾಡ್ತಾ ಇದ್ರೆ ಗಣೇಶನ್ ನೋಡಕ್ ಬಂದು ಅವ್ರು ಹಾಡ್ ಕೇಳ್ತಾ 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 ಗಣೇಶನ್ ವಿಸರ್ಜನೆ ಆದ್ರೂ ಹಂಗೆ ಕೂತಿರ್ಬೇಕು. ಅಷ್ಟೇ ಅಲ್ಲ ಬಾಬಾ, ಗಣೇಶನ್ ಸೌಂಡ್ ಹೆಂಗ್ ಬರ್ಬೇಕು ಅಂದ್ರೆ ಎದುರುಗಡೆ ಇರೋ ನಮ್ಮ ಐರಾವಣ ಮೈರವಣ ಗಡ 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 ನಡಿಬಿಡ್ಬೇಕು, ನಿದ್ದೆ ಬರ್ಬಾರ್ದು. ಬಾರಿಸ್ಬಿಡ್ತೀನಿ ನೋಡು. ನಾವೇನೋ ಗಣೇಶ ಇಟ್ಟಾಗ ಎಲ್ರು ಭಕ್ತಿಯಿಂದ ಆಶೀರ್ವಾದ ತಗೊಂಡು ಹೋಗ್ಲಿ ಅಂದ್ರೆ ಇವನೇನೋ ಆರ್ಕೆಸ್ಟ್ರಾ ಇಡ್ತಾನಂತೆ. ಇನ್ನೊಂದ್ಸಲ ಈ ತರ ಮಾತಾಡಿದ್ರೆ ಬಾರಿಸ್ತೀನಿ. ಗಿರ್ಜಾಬಾಯಲ್ಲಿ ಇದರಲ್ಲಿ 10 ಲಕ್ಷ ರೂಪಾಯಿ ಇದೆ. ಇದು ಕಮಿಟಿಯವ್ರು ಕೊಟ್ಟಿರೋದು. ಊರ್ ಜನರಿಂದ ಸಂಗ್ರಹಣೆ ಆಗಿರೋ ದುಡ್ಡು. ಜೋಪಾನವಾಗಿ ಎತ್ತಿಡು. ನಾಳೆ ಬೆಳಗ್ಗೆ ಎದ್ದು ಪೆಂಡಾಲ್ನವ್ರಿಗೆ, ಊಟದವ್ರಿಗೆ, ಚೇರ್ನವ್ರಿಗೆ, ಗಣಪತಿಯವ್ರಿಗೆಲ್ಲ ದುಡ್ಡು ಕೊಡ್ಬೇಕು ನಾನು. ಆಯ್ತು ರೀ. ಯಾಕೆ ಅಮ್ಮ ಹಿಂಗ್ ಕೂತಿದ್ಯಾ? ಏನಾಯ್ತು? ನಂಗೆ ಏನ್ ಮಾಡ್ಬೇಕಂತ ಗೊತ್ತೇ ಆಗ್ತಾ ಇಲ್ಲ. ಕುಂಟಿ ಕುಂಟಿ ಕಾಲ್ ನೋವ್ತಿದೆ, ಯೋಚನೆ ಮಾಡಿ ಮಾಡಿ ತಲೆ ನೋವ್ತಿದೆ. ಆ ವಲ್ಲಭ ಕೊಡ್ತಿರೋ ಟಾರ್ಚರ್ಗೆ ಜೀವನನೇ ಸಾಕು ಅನ್ಸ್ತಿದೆ. ಅಲ್ಲ, ವಲ್ಲಭ ಅಷ್ಟ್ ಕಾಟ ಕೊಡ್ತಾನಲ್ಲ, ನಿನಗ್ ಕೋಪ ಬರಲ್ವಾ? ನನಗ್ ಬರ್ತಿರೋ ಕೋಪಕ್ಕೆ ಅವನ ಚಚ್ಚಾಕ್ಬೇಕು ಅನ್ಸ್ತಿದೆ. ಆದ್ರೆ ಸಿದ್ದು ಜೊತೆಗಿರೋದ್ನ ಅವ್ನ್ ವಿಡಿಯೋ ಮಾಡ್ಕೊಂಡ್ಬಿಟ್ಟಿದ್ದಾನೆ. ಆ ವಿಡಿಯೋ ಏನಾದ್ರು ನಮ್ಮ ಅಪ್ಪನೋ ಚಿಕ್ಕಪ್ಪನೋ ಅಥವಾ ಅಣ್ಣನೋ ನೋಡ್ಬಿಟ್ರೆ ನನ್ ಕತೆ ಮುಗೀತು. ಮೊದ್ಲೇ ನಮ್ಮ ಮನೇಲಿ ಲವ್ ಅನ್ನೋ ವಿಷಯ ಕೇಳಿದ್ರೇನೆ ಗುರ್ರ ಅಂತಾರೆ. ಈಗ ನನ್ ವಿಷಯ ಏನಾದ್ರು ಗೊತ್ತಾಗ್ಬಿಟ್ರೆ ನನ್ನ ಸಿದ್ದು ತೋಡ ಕಟ್ಬಿಡ್ತಾರೆ. ಅಷ್ಟೇ ಅಲ್ಲ, ನಾಳೆಯಿಂದ ನನಗ್ ಕಾಲೇಜಿಗೂ ಕಳ್ಸಲ್ಲ. ಯಾವನು ತಲೆ ಕಟ್ಟಿ ನನ್ನ ಮದ್ವೆನೂ ಮಾಡಿಸ್ಬಿಡ್ತಾರೆ. ಇದಕ್ಕೇನ್ ಸೊಲ್ಯೂಷನ್? ವಲ್ಲಭಂಗ್ ಹಿಂಗೆ ಎದ್ರುಕೊಂಡ್ ಇದ್ಬಿಡ್ತೀಯಾ? ಇಲ್ಲ ಅಮ್ಮು, ಭಯ ಪಟ್ರೆ ಭಯ ಪಡಿಸ್ತಾರೆ, ಭಯ ಪಡಿಸಿದ್ರೆ ಭಯ ಪಡ್ತಾರೆ. ಮಾರಿ ಮುನಿದರೆ ಗಂಡು ಪರಾರಿ ಅನ್ನೋ ಮಾತನ್ನ ನೀನ್ ಇವತ್ ಪ್ರೂವ್ ಮಾಡ್ಬೇಕು ಅಮ್ಮು. ನಿನ್ನಲ್ಲೂ ಒಂದು ಬೆಂಕಿ ಇದೆ, ನಿನ್ನಲ್ಲೂ ಒಂದು ಕಿಚ್ಚಿದೆ, ನಿನ್ನಲ್ಲೂ ಒಂದು ಜ್ವಾಲೆ ಇದೆ. ಕೋತಿ ಎಲ್ಲ ಒಂದೇ ಕಣೆ. ಸಾರಿ ಕಣೆ, ಫ್ಲೋಲ್ ಏನೋ ಬಂದ್ಬಿಡ್ತು. ಅಮ್ಮು ನೀನು ಚಿರತೆ ಬಂದ್ರೆ ವೇಗ ಇರುತ್ತೆ, ಹುಲಿ ಬಂದ್ರೆ ಗಾಂಭೀರ್ಯ ಇರುತ್ತೆ, ಸಿಂಹ ಬಂದ್ರೆ ಗರ್ಜನೆ ಇರುತ್ತೆ. ಆದ್ರೆ ಈ ಅಮ್ಮ ಬಂದ್ರೆ 3 ಇರುತ್ತೆ. ನಮ್ಮೂರಲ್ಲಿ ನನ್ನ ಎಲ್ರು ಸೋಲ್ಜರ್ ಅಂತ ಕರೀತಾರೆ. ನಿಮ್ಮೂರ್ ಇದೆ ಅಲ್ವಾ? ಇಲ್ಲಾರೆ ನಿನ್ನ ಸೋಲ್ಜರ್ ಅಂತ ಕರೀತಾರೆ. ತಡಿಬೇಡಿ, ಇವತ್ಯಾರು ನನ್ನ ತಡಿಬೇಡಿ. ಇವತ್ ನಾನಿಡೋ ಒಂದೊಂದ್ ಹೆಜ್ಜೆನು ಭಯಂಕರವಾಗಿರುತ್ತೆ. ಅಮ್ಮು ಏನೇ ಮಾಡ್ತೀಯಾ?
ಫೋನ್ ಕದಿ. ಅಯ್ಯೋ ನೀನ್ ಕೊಟ್ಟಿದ್ ಬಿಲ್ಡಪ್ ನೋಡಿ ಯುದ್ಧಕ್ಕೆ ಹೋಗ್ತೀನೋ ಅನ್ಕೊಂಡೆ. ಅದ್ ಸರಿ, ಫೋನ್ ಹೇಗೆ ಕದೀತ್ಯಾ? ಅದು ನಂಗೂ ಗೊತ್ತಾಗ್ತಿಲ್ಲ ಕಣೆ. ಏನಾದ್ರೂ ಐಡಿಯಾ ಕೊಡೆ ಪ್ಲೀಸ್ ಪ್ಲೀಸ್ ಪ್ಲೀಸ್, ಏನಾದ್ರೂ ಹೇಳೆ. ಹಾ, ಐಡಿಯಾ. ಓಕೆ ವಲ್ಲಭ, ಇವತ್ ನಿಂಗಿದೆ ಕಣ. ಏನಾದ್ರೂ ಹುಷಾರಿಲ್ವಾ? ತಲೆನೋವಾ? ಕಾಫಿ ಮಾಡ್ಕೊಂಡ್ ಬರ್ಲಾ? ಏನು ಇಲ್ಲ ಅಂತ ಹೇಳ್ದೆ ತಾನೆ, ಯಾಕೆ ತಾ ತಿಂತಾ ಇದ್ಯಾ? ಹೋಗ್ಸುತ್ತೆ. ಅಣ್ಣ ಹೋಗ್ಲಿ ಬಿಡು, ಅದಕ್ಕೆ ಮೇಲೆ ಕರೆಗಾಡ್ತೀಯ. ಯಾಕೋ ಸೂರ್ಯ ಕೂಗಾಡ್ತಾ ಇದೀಯಾ? ಏನಾಯ್ತು? ಇನ್ನು ಏನಾಗ್ಬೇಕು? ಕಮಿಟಿ ಮೀಟಿಂಗ್ ಅಲ್ಲಿ ಗಣೇಶ ಹಬ್ಬದ ಜವಾಬ್ದಾರಿನ ಆ ನಂದನ್ಗೆ ವಹಿಸ್ಬಿಟ್ರು. ಅದಕ್ ಯಾಕೋ ಕೋಪ ಮಾಡ್ಕೊಂಡಿದೀರಾ? ಗಣೇಶ ಹಬ್ಬಕ್ ಜವಾಬ್ದಾರಿಗೆ ತಾನೇ ಹೋಗಿರೋದು. ಒಳ್ಳೆ ಆಸ್ತಿ ಕಳ್ಕೊಂಡಂಗ ಆಡ್ತಿದ್ದೀರಾ. ನನಗೂ ಅಣ್ಣನಿಗೂ ಇದು ಅವಮಾನ ಅಲ್ವಾ? ಅವನೇನು ಕಡ್ದು ಗುಡ್ಡೆ ಹಾಕಿದಾನಂತ ಹಬ್ಬ ಜವಾಬ್ದಾರಿ ಅವನು ಕೊಟ್ಟಿದ್ದಾರೆ. ನೀವು ಅದನ್ನ ಅಪೋಸ್ ಮಾಡ್ಬೇಕಾಗಿತ್ತು. ಅಲ್ಲಿ ಯಾರು ನಮ್ಮ ಮಾತನ್ನ ಕೇಳೋಕೆ ತಯಾರಾಗಿರ್ಲಿಲ್ಲ ಶ್ರೀಕಂಠು. ನಂದ ಊರಲ್ಲಿ ಎಲ್ಲರ ಪ್ರೀತಿ ವಿಶ್ವಾಸನ ಗಳಿಸೋಳಿದಾನಂತೆ. ಹಬ್ಬನ ಚೆನ್ನಾಗಿ ಮಾಡ್ತಾನೆ ಹಾಗೆ ಹೀಗೆ ಅಂತ ಅವನನ್ನು ಅಟ್ಟಕ್ಕೇರಿಸಿ ಕೈಗೆ 10 ಲಕ್ಷ ಕೊಟ್ಟು ಕಳ್ಸಿದ್ರು. ನೋಡ್ತಾ ಇರೋ ಚಂದ್ರು, ಇನ್ಯಾರು ಅವನ್ನ ಹಿಡಿಯಕ್ಕಾಗಲ್ಲ. ಅಯ್ಯೋ ಬಾವಾ, ಆ ನಂದನ್ ಕೈಲಿ ಹಬ್ಬನ ಗ್ರ್ಯಾಂಡ್ ಆಗಿ ಮಾಡಕ್ ಆಗಲ್ಲ ಬಿಡಿ. ಏನೋ ಅವ್ನ್ ಲೆವೆಲ್ ಆಗಿ ಮಾಡ್ತಾನೆ, ಎಲ್ಲ ಸಪ್ಪೆ ಸಪ್ಪೆ ಆಗಿರುತ್ತೆ. ಆ ನಂದ ನಮ್ಮನ್ನ ಮೀರ್ಸೋದಕ್ಕೆ ಎಲ್ಲಿ ಅವಕಾಶ ಸಿಗುತ್ತೋ ಅಂತ ಕಾಯ್ತಾ ಇದ್ದ. ಈಗ ಸಿಕ್ಕಿರೋ ಅವಕಾಶನ ಅವನು ಸರಿಯಾಗಿ ಬಳಸ್ಕೊತಾನೆ. ಅಂಜಲ್ಕೆ ಗಿಡನ ಚಿಕ್ಕ ಕಳೆ ಗಿಡ ಅಲ್ವಾ ಅಂತ ಉದಾಸೀನ ಮಾಡ್ಬಿಡ್ತೀವಿ. ಆದ್ರೆ ಅದು ಮರಕ್ಕೆಲ್ಲ ಹಬ್ಬಿ ಮರನ್ನೇ ಕೊಂದು ಬಿಡುತ್ತೆ. ಸರಿ, ಈಗ ನೀವೇನ್ ಮಾಡ್ಬೇಕು ಅಂತ ಇದ್ದೀರಾ? ಅದು ಗೊತ್ತಾಗದೇ ಇರೋದಕ್ಕೆ ತಾನೇ ಈಗ ಬಂದು ಕೂತಿರೋದು. ಏನಾದ್ರೂ ಮಾಡ್ಲೇಬೇಕು ಚಂದ್ರು. ಅಮ್ಮು, ಟೆರೆಸ್ ರೀಚ್ ಆದ? ಟೆರೆಸಿಗೆ ಬಂದೆ. ಅರೆ ಈ 3 ಜನದಲ್ಲಿ ಕಾಡ್ ಪಾಪ ಯಾರು ಅಂತಾನೆ ಗೊತ್ತಾಗ್ತಿಲ್ಲ ಕಣೆ. ಅಯ್ಯೋ, ನೀನ್ ಇಂಟೆಲಿಜೆಂಟ್ ಬ್ರೈನ್ ಸ್ವಲ್ಪ ಉಪಯೋಗಿಸು. ಯಾರ್ ವಲ್ಲಭ ಅಂತ ತಿಳ್ಕೊಂಡು ಫಸ್ಟ್ ಫೋನ್ ತಗೊಂಡ್ ಅಲ್ಲಿಂದ ಜೂಟ್ ಆಗು. ಇರೇ, ಇನ್ ಯಾರು ಅಂತಾನೆ ಗೊತ್ತಾಗ್ತಾ ಇಲ್ಲ. ಬಾವಾ, ನೀವು ಒಂದೊಂದು ದೆಬ್ಬಿಸ್ಬೇಡ ಮರ, ಎದ್ದೇಳ್ತೀನಿ ಸುಮ್ಮನಿರಪ್ಪ. ಅಯ್ಯೋ, ಇದ್ ಬೇರೆ ಜಾರು ಹೋಗ್ತಾ ಇದೆ. ಬಾವ ಅಲ್ಲ, ದೆವ್ವ. ದೆವ್ವ ಬಂದಿದೆ. ಹೊಡಿಯಕ್ ಬೇರೆ ಜಾಗ ಸಿಗ್ಲಿಲ್ಲ ಅಮ್ಮ. ಹೊಟ್ಟೆ ಮೇಲೆ ಹೊಡಿತಿಯಲ್ಲ. ಕತ್ಲಲ್ಲಿ ಗೊತ್ತಾಗಿಲ್ಲ ಕಣು. ಇಷ್ಟು ದೆವ್ವ ಬಂದ್ಬಿಟ್ಟಿದೆ. ಹ್ಞೂ ಕಣು, ನಾನೇ ನನ್ ಕಣ್ಣಾರೆ ನೋಡ್ದೆ. ಕನ್ಸಿರತ್ತೆ ಮಾವ, ಮಲ್ಕೋ ಸುಮ್ನೆ. ಕನ್ಸಲ್ಲ ಮಾಧವ, ಅದು ನನ್ ಮುಂದೆ ಡ್ಯಾನ್ಸ್ ಮಾಡ್ತು. ಡ್ಯಾನ್ಸ್ ಬಿಡೋಣ ಅಂತು. ಅದಕ್ಕೆ ನೀನೇನಂದೆ? ನನಗೆ ಡ್ಯಾನ್ಸ್ ಬರಲ್ಲ ಅಂದೆ.
ಅಯ್ಯೋ ಸಿಕ್ಕಾಕೊಂಡ್ಬಿಟ್ಟೆ, ಈಗ ಏನ್ ಮಾಡೋದು? ಮಾನವ, ಈ ದೆವ್ವ ಅಂದ್ರೆ ಅಗಲವಾಗಿ ಎತ್ತರವಾಗಿ ನಿಂತರ ಇರ್ಬೇಕಲ್ವಾ? ಇದು ಏಟೇ ಇಟ್ಟಿತ್ತು, ಪಕ್ಕಾ ದೆವ್ವ ಅಲ್ಲ ಇದು. ಯಾವನು ಕಳ್ಳ ಬಂದಿದ್ದಾನೆ. ಮಾಧವ, ಕಳ್ಳ ಬಂದಿದ್ದ. ಹೋದ್ಸತಿನು ಹಿಂಗೆ ಕಳ್ಳ ಅಂತ ಕೇಶವನ ಮೀನನ್ನ ಕರ್ಕೊಂಡೋಗಿ ತೋರಿಸ್ದೆ. ಸುಮ್ನೆ ಮಲ್ಕೊಮ ಕೇಶವ ಪಕ್ಕ ಅಲ್ಲ. ಅದೇಂಗ್ ಹೇಳ್ತೀಯ? ಯಾಕಂದ್ರೆ ಅವ್ನು ನನ್ನ ಕರಳು ಬಳ್ಳಿ ಸಂಬಂಧಿ. ಕೇಶವಾಗಿದ್ದು ಗೊತ್ತಾಗಿರೋದು, ಇವನ್ ಬೇರೆ ಯಾರೋ ಕಳ್ಳ. ಕಳ್ಳ 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 ಕಳ್ಳ. ಅಯ್ಯೋ ಹೋಗ್ಬಿಟ್ಟ ಕಳ್ಳ. ಅಮ್ಮ, ಸುಂದ್ರ, ಭಯ ಪಡ್ಬೇಡ, ಸುಮ್ನಿರು. ಏನಿರಲ್ಲ ಕಣೋ. ಮಧ್ವ, ಯಾರಾದ್ರೂ ಕಂಡ್ರೇನು? ಇಲ್ಲಪ್ಪ, ಎಲ್ಲ ಕಡೆ ನೋಡಿದ್ವಿ, ಯಾವ ಕಳ್ಳನೂ ಇಲ್ಲ, ದೆವ್ವನೂ ಇಲ್ಲ. ಎಲ್ಲ ಕಡೆ ಯಾರಿಲ್ಲ. ಹೌದಾ? ಮತ್ತಿವನು ಕಳ್ಳ ದೆವ್ವ ಅಂತ ಹೇಳ್ತಾನೆ ಇವನು. ನಾನೇ ನೋಡಿದ್ದೀನಿ. ಡ್ಯಾನ್ಸ್ ಮಾಡೋಣಪ್ಪ ಅಂತ. ನನಗೆ ಡ್ಯಾನ್ಸ್ ಬರಲ್ಲ ಅಂದೆ ನಾನು. ಮಾಮ ಸ್ವಲ್ಪ ಸುಮ್ಮನೆ ಇರ್ತೀಯಾ? ಪಾ ಎಲ್ಲಾ ಕಡೆ ಹುಡ್ಕುದ್ವಿ, ಒಂದ್ ಹೆಜ್ಜೆ ಗುರುತು ಸಿಕ್ಕಿಲ್ಲ. ಬಟ್ ಮನೆ ಗೋಡೆಗೆ ಯಾರೋ ಏನೇ ಇಟ್ಟಿದ್ದಾರೆ. ನಾನೇ ಕಣ ಮೊನ್ನೆ ಇಟ್ಟಿದ್ದದ್ನ, ಅದ್ ನೋಡಿ ಹೆದರ್ಕೊಂಡೇನೋ. ಅಲ್ಲ ಬಾಬಾ, ಎಲ್ಲ ಕೆಲಸ ಬಿಟ್ಟು ಏಣಿ ಆ ಕಡೆ ಹೋದ್ರೆ ಅದು ನಿಮ್ಮನೆಗೆ ನೀವು ಅಲ್ಲೇ ತಂದು ಹಾಕ್ಬಿಡ್ತೀನಿ ನಿಮ್ಗೆ. ಚಿಕ್ಕಪ್ಪ, ನಿಮಗ್ ಕೆಟ್ಟ ಕನ್ಸ್ ಬಿದ್ದಿರ್ಬೇಕು. ಇಲ್ಲ ಕಣಮ್ಮ, ನನ್ ಕಾಲ್ ತುಳಿತು. ಅದು ದೆವ್ವನೋ ಕಳ್ಳನೋ ಅನ್ನೋದೇ ಡೌಟು. ಹಾಗೆ ಸುಂದರ, ನಿನ್ನಿಂದ ನಾವು ನಿದ್ದೆ ಎಲ್ಲ ಹಾಳಾಗೋಯ್ತು. ಚಿಕ್ಕಪ್ಪ, ಮಲ್ಗುವಾಗ ರಾಮಸ್ಕಂದಂ ಹನುಮಂತಂ ಸ್ತೋತ್ರ ಹೇಳ್ಕೊಂಡು ಅವಾಗ ಯಾವ ಕೆಟ್ಟ ಕನ್ಸು ಬೀಳಲ್ಲ. ಓಕೆನಾ? ತುಂಬಾ ಹೊತ್ತಾಯ್ತು, ಬನ್ನಿ ಎಲ್ಲ ಮಲ್ಕೊಳ್ಳೋಣ. ಸುಂದ್ರ, ಹುಷಾರೋ. ನೀನು ಹುಷಾರು ಕಣಮ್ಮ. ಏಯ್ ತರ್ಲೆ, ನಡಿ ಒಳಗಡೆ. ಛೆ, ಈ ಮೊಬೈಲಿಂದ ಫೋನ್ ಕಿತ್ಕೊಳಕ್ಕೂ ಆಗಿಲ್ವಲ್ಲ. ಈ ಕರಿಬೇಕು ಕುಂಟ್ನ ಯಾವಾಗಾಯ್ತು? ವಿಚಾರಿಸ್ಕೊ. ಅಯ್ಯೋ, ಕಳ್ಳನೂ ಇಲ್ಲ ಮಳ್ಳನೂ ಇಲ್ಲ, ಸುಮ್ನೆ ನಮ್ ನಿದ್ದೆಲ್ಲ ಹಾಳಾಯ್ತು. ಹೌದು ಅಪ್ಪ, ಆ ಸುಂದರ ಚಿಕ್ಕಪ್ಪಂಗೆ ಏನೋ ಕೆಟ್ಟ ಕನ್ಸ್ ಬಿದ್ದಿರ್ಬೇಕು, ಅದಕ್ಕೆ ಕಿರ್ಚ್ಕೊಂಡಿದ್ದಾರೆ. ಸುಂದೊಂದು ಬರ್ತಾ ಯಾಕೋ ಅತಿ ಆಯ್ತು. ನಮ್ ತರ ಗತ್ತು ಗಾಂಭೀರ್ಯ ಏನು ಇಲ್ಲ ಅವನಿಗೆ. ನಮ್ಮ ವಂಶನೇ ಹಾಳು ಮಾಡಕ್ಕೆ ಹುಟ್ಟಿದ್ದಾನೆ. ಇಂಥವನಿಗೆ ಮದುವೆ ಮಾಡ್ಸಿ ಅಂತ ಬೊಬ್ಬೆ ಹೊಡಿತೀಯ. ಗಾಡೋ ಮದುವೆ ಮಾಡ್ಸಿದ್ರೆ ಇವನು ನಂಬ್ಕೊಂಡ್ ಬಂದೋಳ ಕತೆ ಅಷ್ಟೇ. ಕೆಟ್ಟ ಕನಸು ಬಿದ್ದು ಕಳ್ಳ ಕಳ್ಳ ಅಂತ ಕಿರ್ಚ್ಕೊಂಡಿರ್ಬೇಕು. ಅಷ್ಟಕ್ಕೆ ಅವನಿಗೆ ಮದುವೆ ಮಾಡಬಾರ್ದು ಅಂತ ಏನಾರ ಇದೀಯಾ? ಯಾರಿಗ್ ಗೊತ್ತು, ಮದುವೆ ಮಾಡಿದ ಮೇಲೆ ಅವ್ನ್ ಸರಿ ಹೋಗ್ಬಹುದು. ಹೌದೌದು, ನೀನೆಲ್ಲ ಅವನನ್ನ ಬಿಟ್ಕೊಡ್ತೀಯ? ಸುಂದ್ರ ಎಂಥ ಒಳ್ಳೆ ಹುಡುಗ. ಅವನಂತ ಗಂಡನ್ ಪಡಿಯಕ್ಕೆ ಯಾವ್ದೇ ಹುಡುಗಿ ಆದ್ರೂ ಪುಣ್ಯ ಮಾಡಿರ್ಬೇಕು ಕಣೋ. ಓ, ಏನು ಕಾಲ್ ಮೇಲೆ ಕಾಲ್ ಹಾಕೊಂಡು ಆಸ್ಥಾನದಲ್ಲಿ ರಾಜನ್ ತರ ಬದುಕ್ತಾ ಇದ್ದಾನ ಅವನು. ನಮ್ದಾನೆ ನಮ್ಮ ಮನೆ ಕೂಲಿ ಕೆಲಸದವನು, ಅವನ್ ಮನೇಲಿ ಇವ್ನ್ ಕೂಲಿ ಮಾಡ್ಕೊಂಡಿದ್ದಾನೆ. ಕಡೆ ಪಕ್ಕ ಕೂಲಿ ಮಾಡೋನ್ಗೆ ಸಂಪಾದನೆ ಆದ್ರೂ ಇರುತ್ತೆ, ಆದ್ರೆ ಇವನ್ಗೆ ಒಂದು ಸಂಪಾದನೆ ಇಲ್ಲ, ಒಂದು ನಾಚಿಕೆ ಮಾನ ಮರಿದಿಲ್ಲ, ಒಂದು ಗೌರವ ಇಲ್ಲ. ಇಂಥವನಿಗೆ ಮದುವೆ ಮಾಡ್ತಿ ಅಂತ ನೀನ್ ಊಟ ಬಿಟ್ಟು ನಮ್ಗೆ ಎಮೋಷನಲ್ ಬ್ಲಾಕ್ ಮೇಲ್ ಮಾಡ್ತೀಯ. ನೀನೇನೋ ಇವನ್ಗೆ ಮದುವೆ ಮಾಡ್ತಿ ಅಂತ ನಮ್ಮನ್ನ ಒಪ್ಪಿಸ್ಬಿಟ್ಟೆ, ಆದ್ರೆ ಇಂಥವನ್ನ ಮದುವೆ ಮಾಡ್ಕೊಂತ ಒಂದು ಹೆಣ್ಣನ್ನ ಒಪ್ಸ್ಬೇಕಲ್ಲ, ಅಷ್ಟ್ರಲ್ಲಿ ನಮ್ ಜನ್ಮ ಜಾಲಾಡೋಗುತ್ತೆ ಅಷ್ಟೇ. ಹೆತ್ತ ತಾಯಿ ಆಸೆ ಈಡೇರಿಸ್ಬೇಕು, ಅವನು ನಮ್ ಜೊತೆ ರಕ್ತ ಹಚ್ಕೊಂಡು ಹುಟ್ಟಿದಾನಲ್ಲ ಅಂತ ಈ ಕೆಲಸ ಮಾಡ್ಬೇಕು ಅಷ್ಟೇ. ಅಮ್ಮೋ, ಯಾಕೆ ನಿಂತಿದ್ಯಾ? ಹೊರಡು. ಅಮ್ಮೋ, ಯಾಕೆ ಕುಣ್ತಿದ್ಯಾ? ಕಾಲ್ಗೆ ಏನಾಯ್ತು? ಅಪ್ಪ, ಅದು ಅಮ್ಮು, ಏನ್ ಮಾಡ್ಕೊಂಡೆ ಅಮ್ಮು? ಏನಿಲ್ಲಮ್ಮ, ಚಿಕ್ಕಪ್ಪ ದೆವ್ವ ದೆವ್ವ ಅಂತ ಕೂಗಿದ್ರ, ಗಾಬ್ರಿಗೆ ಹೇಳುವಾಗ ಸ್ವಲ್ಪ ಉಳುಕ್ತು ಅಷ್ಟೇ. ಎಲ್ಲಿ ನೋಡ್ತೀನಿ. ಅಲ್ಲ, ಅದೇದೋ ಎಣ್ಣೆ ಹಾಕ್ತಿಯಲ್ಲ, ಹಾಕ್ಬಿಟ್ಟು ಮಸಾಜ್ ಮಾಡು, ಎಲ್ಲ ಸರಿ ಹೋಗುತ್ತೆ.
ರೀ ಯಾಕೇನಾಯ್ತು? ಏನಿಲ್ಲ ಗಿರ್ಜಾ, ಇದ್ದಕ್ಕಿದ್ದಂಗೆ ಹಬ್ಬದ ದುಡ್ಡು ಇರೋದು ನೆನಪಾಗೋಯ್ತು. ಒಂದ್ ವೇಳೆ ಕಳ್ಳ ಏನಾದ್ರೂ ಒಳಗ್ ಬಂದ್ಬಿಟ್ಟಿದ್ರೆ ಅಂತ ತಕ್ಷಣ ಬಂದು ನೋಡ್ದೆ. ಸದ್ಯ ದುಡ್ಡಿಲ್ಲೇ ಇದೆ, ನೆಮ್ಮದಿ ಆಯ್ತು. ರೀ ಸುಂದರ ಏನು ನೋಡಿ ಹೆದರ್ಕೊಂಡಿದ್ದಾನೆ, ಅದಕ್ಕೆ ನೀವ್ಯಾಕೆ ಇಷ್ಟು ಭಯ ಪಡ್ತಾ ಇದ್ದೀರಾ? ಹಾಗಲ್ಲ ಗಿರ್ಜಾ, ಬೇರೆಯವ್ರ ದುಡ್ಡು ನಮ್ಮ ಮನೇಲಿದ್ದಾಗ ನಾವು ತುಂಬಾ ಜೋಪಾನವಾಗಿರ್ಬೇಕಲ್ವಾ? ಇಷ್ಟಕ್ಕೂ ಇದು ಜನರ ದುಡ್ಡು. ಒಂದೊಂದು ರೂಪಾಯಿನೂ ಬೆವರು ಸುರಿಸಿ ಸಂಪಾದನೆ ಮಾಡಿದ್ದಾರೆ, ಭಯ ಭಕ್ತಿಯಿಂದ ಕೊಟ್ಟಿದ್ದಾರೆ ಗಿರ್ಜಾ. ಅಷ್ಟೇ ಅಲ್ಲ, ಇದು ಬರೀ ದುಡ್ಡಲ್ಲ ಗಿರ್ಜಾ, ಜನ ನನ್ನ ಮೇಲೆ ಇಟ್ಕೊಂಡಿರೋ ನಂಬಿಕೆ. ನಂದಕುಮಾರ ಈ ಸಲ ಗಣೇಶ ಚತುರ್ಥಿನ ತುಂಬಾ ಅಚ್ಚುಕಟ್ಟಾಗಿ ಮಾಡ್ತಾನೆ ಅಂತ ನಂಬಿ ಕೊಟ್ಟಿರೋ ದುಡ್ಡು. ಇಂಥ ಸಮಯದಲ್ಲಿ ನಾನು ಮೈಯೆಲ್ಲ ಕಣ್ಣಾಗಿರ್ಬೇಕಲ್ವಾ? ಹೌದು ರೀ, ನೀವು ಹೇಳ್ತಿರೋದು ನಿಜ. ನಿಮಗೆ ಏನೋ ಅನಾಹುತ ಆಗ್ಲಿಲ್ವಲ್ಲ, ಅಷ್ಟು ಸಾಕು. ಅಪ್ಪಿತಪ್ಪಿ ಏನಾದ್ರೂ ಅನಾಹುತ ಆಗಿ ದುಡ್ಡು ಕಳೆದೋಗಿದ್ದಿದ್ರೆ ಅಯ್ಯಯ್ಯೋ, ನಾನು ಪ್ರಾಣನೇ ಕಳ್ಕೊಂಡ್ಬಿಡ್ತಿದ್ದೆ. ಅಯ್ಯೋ ದೇವ್ರೆ, ಬಿಡ್ತು ಅನ್ರಿ, ಯಾಕ್ರಿ ಹಾಗೆಲ್ಲ ಮಾತಾಡ್ತೀರಾ? ಇಲ್ಲಿ ನೋಡಿ, ಯಾವುದೇ ಕಾರಣಕ್ಕೂ ಜನರು ನಿಮ್ಮ ಮೇಲೆ ಇಟ್ಟಿರೋ ನಂಬಿಕೆನ ಕಳ್ಕೊಳ್ಳೋ ಪರಿಸ್ಥಿತಿ ನಿಮಗೆ ಬರೋದಿಲ್ಲ. ಆ ಗೌರಿ ಗಣೇಶನ್ ಸಂಪೂರ್ಣ ಅನುಗ್ರಹ ನಿಮ್ಮ ಮೇಲಿದೆ, ಎಲ್ಲ ಚೆನ್ನಾಗಾಗತ್ತೆ, ನೋಡ್ತಾ ಇರಿ. ಚೆನ್ನಾಗಾಗ್ಲೇಬೇಕು. ಅಲ್ಲಿ ತನಕ ಈ ದುಡ್ಡನ್ನ ಕಣ್ಣಲ್ಲಿ ಕಣ್ಣಿಟ್ಟು ನಾವು ನೋಡ್ಕೋಬೇಕು. ಇದ್ರ ಮೇಲೆ ಯಾರು ಕೆಟ್ಟ ದೃಷ್ಟಿನೂ ಬೀಳಬಾರ್ದು ಗಿರ್ಜಾ. ಹೌದು ರೀ, ಈ ದುಡ್ಡನ್ನ ಜೋಪಾನ ಮಾಡಬೇಕು ನಿಜ. ಹಾಗಂತ ನೀವು ಈ ರೀತಿ ಗಾಬರಿ ಆಗಿ ನಿದ್ದೆಗೆಟ್ಟು ಅದ್ರ ಬಗ್ಗೆ ಯೋಚನೆ ಮಾಡಿ ಆರೋಗ್ಯ ಹಾಳು ಮಾಡ್ಕೋಬೇಡಿ. ಆ ದೇವ್ರೆ ನಮ್ಮನ್ನ ಕಾಯೋದಕ್ಕಿದ್ದಾನ್ರಿ, ನಮ್ಗೆ ಯಾವ ತೊಂದರೆನೂ ಬರಲ್ಲ. ಇಲ್ಲಿ ಕೊಡಿ, ಇಲ್ಲಿ ಆ ದುಡ್ಡನ್ನ ನಾನು ಜೋಪಾನವಾಗಿ ಇಡ್ತೀನಿ, ನೀವು ನಿಶ್ಚಿಂತೆಯಿಂದ ನಿದ್ದೆ ಮಾಡಿ. ನಾನು ಇಡ್ತೀನಿ.